ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಲಾವಣ್ಯ. ಭಾರಿ ಹಗ್ಗ ಜಗ್ಗಾಟದ ನಡುವೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಿದ್ದು ಈಗ ರಣಕನ ಮತ್ತಷ್ಟು ರಂಗು ಪಡೆದಿದೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷದೊಳಗೆ ಬಂಡಾಯದ ಬಿಸಿ ಹೊತ್ತಿಕೊಂಡಿದ್ರು ಕೂಡ ಶಾಮನೂರು ಮೊಮ್ಮಗ ಮಾತ್ರ ಶಪಥವೊಂದನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಮಗನನ್ನೇ ಸೋಲಿಸುವುದಾಗಿ ಬಿಜೆಪಿಗರು ಈಗ ಭಾರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ಅವರು ದಾಖಲೆಯೊಂದನ್ನ ಮಾಡಿದ್ದು ಮತ್ತೊಂದು ಗೌರವದ ಗರಿ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಯಾರು ಊಹಿಸದ ಮತ್ತೊಂದು ಹಂತ ತಲುಪುವಂತಹ ಸುಳಿವು ಸಿಕ್ಕಿದೆ. ಇದೇ ರೀತಿ ಇನ್ನು ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ. ಸಾಕಷ್ಟು ಲೆಕ್ಕಾಚಾರಗಳ ಬಳಿಕ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಕೊನೆಗೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಖರ್ಗೆ ಅವರ ಗ್ರೀನ್ ಸಿಗ್ನಲ್ ಮೇರೆಗೆ ಈಗ ಕೆಸಿ ವೇಣುಗೋಪಾಲ್ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಅಂತಿಮವಾಗಿ ಶಾಮನೂರು ಕುಟುಂಬದ ಪಾಲಾಗಿದೆ. ಚುನಾವಣೆ ಘೋಷಣೆಯಾಗ್ತಾ ಇದ್ದಂತೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಮರು ಪಟ್ಟನ್ನ ಹಿಡಿದಿದ್ರು. ಇತ್ತ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಟಿಕೆಟ್ ಘೋಷಣೆಯಾಗುವುದಕ್ಕೂ ಮುಂಚೆನೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಮುಸುಕಿನ ಗುದ್ದಾಟ ನಡೆದಿತ್ತು. ಅಲ್ಪಸಂಖ್ಯಾತ ನಾಯಕರ ಜೊತೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಸರಣಿ ಸಭೆಯನ್ನ ನಡೆಸಿದ್ರು. ಅಲ್ಪಸಂಖ್ಯಾತ ನಾಯಕರ ಮನವೊಲಿಕೆ ಯಶಸ್ವಿಯಾಯಿತು. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ ಘೋಷಣೆಯನ್ನ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದು, ಈಗ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಈಗ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ನಡೆಸುವಂತಹ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ವಿರುದ್ಧ ಸಮರ್ಥ ಅಖಾಡಕ್ಕಿಳಿಲಿದ್ದಾರೆ. ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆಯಾದ ಬಳಿಕ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದುಗ್ಗಮ್ಮ ದೇವಸ್ಥಾನ ಒಳಗೆ ಹೋಗಿ ಕೈ ಮುಗಿತಾ ಇದ್ದಂತೆ ಟಿಕೆಟ್ ಘೋಷಣೆ ಆಯಿತು. ನಮ್ಮ ಜನರ ಮೇಲೆ ನನಗೆ ವಿಶ್ವಾಸ ಇದೆ. ಆಕಾಂಕ್ಷಿಗಳು ಬಹಳ ಜನ ಇದ್ದಾಗ ಗೊಂದಲ ಸಾಮಾನ್ಯ. ಆದರೆ ಯಾರು ಗೆಲ್ಲುವಂತಹ ಅಭ್ಯರ್ಥಿ ಇರ್ತಾರೆ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಎಲ್ಲರೂ ನನ್ನನ್ನ ಊರಿನ ಮಗ ಅಂತ ಹೇಳ್ತಾರೆ. ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ಅಭ್ಯರ್ಥಿ ಸಮರ್ಥ ಹೇಳಿದ್ದಾರೆ. ಇನ್ನು ಪುತ್ರನಿಗೆ ಟಿಕೆಟ್ ಸಿಕ್ಕ ಬಗ್ಗೆ ಮಾತನಾಡಿದಂತಹ ಸಚಿವ ಎಸ್ ಮಲ್ಲಿಕಾರ್ಜುನ್, ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಧನ್ಯವಾದವನ್ನ ಹೇಳ್ತೇನೆ. ಅಲ್ಪಸಂಖ್ಯಾತರು ಹಾಗೂ ಎಲ್ಲರೂ ಸೇರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತೇವೆ. ಯಾರು ಪಕ್ಷಕ್ಕೆ ದುಡಿತಾರೋ ಅವರನ್ನ ಗುರುತಿಸುವಂತಹ ನಿಯತ್ತು ಕಾಂಗ್ರೆಸ್ ಪಕ್ಷದಲ್ಲಿದೆ. ಅಲ್ಪಸಂಖ್ಯಾತರು ನಾವು ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ. ಸಣ್ಣ ಪುಟ್ಟ ಕಿಡಿಗೇಡಿಗಳು ಗೊಂದಲವನ್ನ ಮೂಡಿಸಿರಬಹುದು. ಎಲ್ಲರೂ ಒಟ್ಟಾಗಿ ಇದ್ದೇವೆ. ಯಾರ ವಿರೋಧ ಇಲ್ಲ. 40 ವರ್ಷದಿಂದ ನಮ್ಮ ಕುಟುಂಬ ಎಲ್ಲರ ವಿಶ್ವಾಸವನ್ನ ಗಳಿಸ್ತಾ ಬಂದಿದೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಸಿಕ್ಕಿದೆ. ಈಗ ಅಲ್ಪಸಂಖ್ಯಾತ ಸಮುದಾಯವು 2 ಷರತ್ತುಗಳ ಮೇಲೆ ಟಿಕೆಟ್ ಬಿಟ್ಕೊಟ್ಟಿದ್ದು, ಇದಕ್ಕೆ ಹೈಕಮಾಂಡ್ ಹಾಗೂ ಸಿಎಂ ಒಪ್ಪಿಗೆ ಸೂಚಿಸಿದ್ದಾರಂತೆ. ಟಿಕೆಟ್ ಫೈಟ್ ಜೋರಾಗ್ತಾ ಇದ್ದಂತೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದಿಲ್ಲಿಯಿಂದ ಬೆಂಗಳೂರಿಗೆ ದೌಡಾಯಿಸಿದ್ರು. ಅಭ್ಯರ್ಥಿಗಳನ್ನ ಅಂತಿಮಗೊಳಿಸೋಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮುಸ್ಲಿಂ ನಾಯಕರು ಹಾಗೂ ಎಸ್ ಮಲ್ಲಿಕಾರ್ಜುನ್ ಜೊತೆ ಸರಣಿ ಸಭೆಗಳನ್ನ ನಡೆಸಿದ್ರು. ಆ ವೇಳೆ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡುವ ಷರತ್ತಿನ ಮೇಲೆ ಟಿಕೆಟ್ ಬಿಟ್ಟು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಸೋಲು ಕಂಡ್ರೆ 2028ಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮೊದಲ ಕಂಡೀಷನ್. ಮುಂಬರುವಂತಹ ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಆದ್ಯತೆಯನ್ನ ನೀಡಬೇಕು ಅಂತ 2ನೆಯ ಕಂಡೀಷನ್ ಅನ್ನ ಹಾಕಿದ್ದಾರಂತೆ. ಜಮೀರ್ ಕಂಡೀಷನ್ಗೆ ಒಪ್ಪಿದ ಸುರ್ಜೇವಾಲಾ, ಆಯ್ತು ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ, ನಿಮಗೂ ಆದ್ಯತೆಯನ್ನ ನೀಡುತ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರಂತೆ. ಮತ್ತು ಮುಸ್ಲಿಂ ನಾಯಕರ ಬೇಡಿಕೆ ಸರಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕೂಡ ಶಾಮನೂರು ಫ್ಯಾಮಿಲಿಗೆ ಎದುರಾಗಿದೆ. ದಾವಣಗೆರೆ
ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಂ ನಾಯಕರು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಗ ಸಂಪತ್ಗೆ ಟಿಕೆಟ್ ಕೊಡಿಸುವಲ್ಲಿ ಗೆದ್ದಿದ್ದಾರೆ. ಆದರೆ ಶಾಮನೂರು ಕುಟುಂಬದ ವಿರುದ್ಧ ಮುಸ್ಲಿಂ ನಾಯಕರು ಸಿಡಿದೇಳುವಂತಹ ಭೀತಿ ಎದುರಾಗಿದ್ದು, ಬಿ ಫಾರ್ಮ್ ಸಿಗದ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ಸಾದಿಕ್ಗೆ ಈಗ ನಿರಾಸೆಯಾಗಿದ್ದು, ಸಮರ್ಥ ಶಾಮನೂರು ವಿರುದ್ಧ ಸ್ಪರ್ಧೆಗೆ ಮುಂದಾಗಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂತಹ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಶುಕ್ರವಾರದವರೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುವಂತಹ ಭರವಸೆ ಇತ್ತು. ಆದ್ರೆ ಬಿ ಫಾರ್ಮ್ ಸಿಕ್ಕಿಲ್ಲ. 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡಿದಿದ್ದೇನೆ, ಆದ್ರೆ ಈಗ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ. ಕಾಂಗ್ರೆಸ್ಗೆ ಈ ಬಾರಿ ದಾವಣಗೆರೆಯಲ್ಲಿ ಪಾಠವನ್ನ ಕಲಿಸ್ತೇವೆ ಅಂತ ಮುಸ್ಲಿಂ ನಾಯಕ ಸವಾಲನ್ನ ಹಾಕಿದ್ದಾರೆ. ಶಾಮನೂರು ಕುಟುಂಬ ವಿರುದ್ಧ ಅಖಾಡಕ್ಕೆ ಇಳಿಯೋಕೆ ಸಿದ್ಧವಾಗಿದ್ದು, ಈಗ ನಾಳೆ ಸಾವಿರಾರು ಜನರ ಬೆಂಬಲದಿಂದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ನಿರ್ಧಾರ ಮಾಡುವುದಾಗಿ ದಾವಣಗೆರೆ ಮುಸ್ಲಿಂ ನಾಯಕ ಸಾದಿಕ್ ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲೂ ಎಚ್ವೈ ಮೇಟಿ ಕುಟುಂಬದ ನಡುವೆ ಟಫ್ ಫೈಟ್ ಎದುರಾಗಿತ್ತು. ಈಗ ಈ ಜಟಾಪಟಿ ಸಿಎಂ ಸಿದ್ದರಾಮಯ್ಯವರೆಗೂ ತಲುಪಿತ್ತು. ಇದೀಗ ಎಲ್ಲಾ ಅಸಮಾಧಾನಗಳನ್ನ ಶಮನಗೊಳಿಸಿ ಅಂತಿಮವಾಗಿ ಮೇಟಿಯವರ 2ನೇ ಮಗ ಉಮೇಶ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಿಸಿದೆ. ಸದ್ಯ ರೇವಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಉಮೇಶ್ ಮೇಟಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. 1994ರಲ್ಲಿಯೇ ರಾಜಕೀಯ ಅಖಾಡ ಪ್ರವೇಶಿಸಿದ್ದಂತಹ ಉಮೇಶ್ ತಂದೆ ಜೊತೆಗೆ ಇದ್ದವರು. ಟಿಕೆಟ್ ಘೋಷಣೆಯ ಬಳಿಕ ಮಾಧ್ಯಮಗಳ ಎದುರು ಉಮೇಶ್ ಮೇಟಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನನ್ನ ಆಯ್ಕೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಇನ್ನು ಕುಟುಂಬಸ್ಥರು ಕೂಡ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಯಾವುದೇ ಅಸಮಾಧಾನ ಇಲ್ಲ. ನಾವು ಈಗಾಗಲೇ ಚುನಾವಣೆಗೆ ಸಿದ್ಧರಾಗಿದ್ದೇವೆ. ಇದೇನು ಹೊಸದಲ್ಲ. ನಮ್ಮ ತಂದೆಯವರು ಇದ್ದಾಗಲೂ ಕೂಡ ಸಾಕಷ್ಟು ಚುನಾವಣೆಯನ್ನ ಮಾಡಿದ್ದೇವೆ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರು ಮಾಡಿರುವಂತಹ ಕೆಲಸಗಳು, ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಜನರ ಎದುರು ಹೋಗ್ತಾ ಇದ್ದೇವೆ. ನಮ್ಮ ತಂದೆಯ ಆಶೀರ್ವಾದ ಇದೆ. ಅವರಂತೆಯೇ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತೇವೆ ಅಂತ ಉಮೇಶ್ ಮೇಟಿ ಹೇಳಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಎದುರು ಉಮೇಶ್ ಮೇಟಿ ಚುನಾವಣಾ ರಣಕಣ ಪ್ರವೇಶಿಸುತ್ತಿದ್ದಾರೆ. ಕಗ್ಗಂಟಾಗಿದ್ದಂತಹ 2 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, 2 ಕ್ಷೇತ್ರಗಳಲ್ಲೂ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಶಿಫಾರಸು ಮಾಡಿದಂತೆಯೇ ಟಿಕೆಟ್ ಅನ್ನ ನೀಡಲಾಗಿದೆ. ಅಲ್ಪಸಂಖ್ಯಾತ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೂ ನಾವೆಲ್ಲ ಸೇರಿ ಚರ್ಚೆಯನ್ನ ಮಾಡಿದ್ದೇವೆ. ಎಲ್ಲರೂ ಮಾತನಾಡಿ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಪಕ್ಷದ ಸಂಪ್ರದಾಯದಂತೆ ಕುಟುಂಬದವರಿಗೆ ಟಿಕೆಟ್ ನೀಡಲಾಗಿದೆ. ಒಮ್ಮತದಿಂದ ಚುನಾವಣೆ ಮಾಡಿ ಗೆಲ್ಲಿಸಿಕೊಂಡು ಬರ್ತೇನೆ. ಬುಧವಾರ ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಎಐಸಿಸಿ ಕಾರ್ಯದರ್ಶಿಗಳು ಸಹ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇತರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಡಿಕೆಶಿ ಅವರು ಹೇಳಿದ್ರು. ಇನ್ನು ಅಲ್ಪಸಂಖ್ಯಾತರು ಸಮಾಧಾನಗೊಂಡಿದ್ದಾರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅವರು ಟಿಕೆಟ್ ಕೇಳುವುದು ತಪ್ಪಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಆದ್ರೆ ಪಕ್ಷ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮಲ್ಲಿಕಾರ್ಜುನ್ ಕೂಡ ಬದ್ಧರಾಗಿದ್ದಾರೆ. ಸಮರ್ಥ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಸಂಸದ ಸ್ಥಾನಕ್ಕೂ ನಿಲ್ಲೋಕೆ ಇಷ್ಟ ಇರಲಿಲ್ಲ, ಒತ್ತಾಯದಿಂದ ನಿಲ್ಸಿದ್ದು. ಈಗ ಅವರು ಪಕ್ಷದ ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಸಮರ್ಥ್ಗೆ ಎಲ್ಲರ ಒಮ್ಮತ ಇದೆ. ನಾಳೆ ನಾನು, ಸಿಎಂ ಹಾಗೂ ಕೆಲ ನಾಯಕರು 2 ಪಕ್ಷಗಳಿಗೆ 2 ಕ್ಷೇತ್ರಗಳಿಗೆ ಈಗ ಭೇಟಿಯನ್ನ ನೀಡ್ತೇವೆ ಅಂತ ಡಿಕೆಶಿ ಅವರು ಹೇಳಿದ್ರು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ್ ಗೆಲ್ಲುವುದಾಗಿ ಈಗ ಹಿರಿಯ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಭವಿಷ್ಯವನ್ನ ನುಡಿದಿದ್ದಾರೆ. ಚರಂತಿಮಠ್ ಅವರ ಅಭಿವೃದ್ಧಿ ಕೆಲಸಗಳು ಹಾಗೂ ನಮ್ಮ ಸರ್ಕಾರದ ಅವಧಿಯಲ್ಲಿನ ಜನಪರ ಯೋಜನೆಗಳನ್ನ ಮುಂದಿಟ್ಕೊಂಡು ನಾವು ಮತವನ್ನ ಕೇಳ್ತೇವೆ. ಖಂಡಿತವಾಗಿಯೂ ಜನ ನಮಗೆ ಆಶೀರ್ವಾದವನ್ನ ಮಾಡ್ತಾರೆ. ಸರ್ಕಾರದ ಪ್ರಭಾವ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಈ ಸರ್ಕಾರ 3 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಲ್ಲ. ಈಗ ಈ ಸರ್ಕಾರದ ಬಗ್ಗೆ ಜನರ ಅನುಕಂಪ ಇಲ್ಲ, ಬದಲಾಗಿ ಶಾಪವನ್ನ ಹಾಕ್ತಿದ್ದಾರೆ. ಯಾರು ಕೂಡ ಇವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಇಂಥ ಕೆಟ್ಟ ಸರ್ಕಾರಕ್ಕೆ ಮತ ಹಾಕೋದಕ್ಕೆ ಜನ ರೆಡಿ ಇಲ್ಲ ಅಂತ ಕುಟ್ಕಿದ್ದಾರೆ. ಇನ್ನು ಬಿಜೆಪಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಎಂಬ ತಿಮ್ಮಾಪುರ ಮಾತಿಗೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಕನಸು ಬಿದ್ದಿರಬೇಕು, ಯಾಕಂತಂದ್ರೆ ಅವರು ಅಬಕಾರಿ ಮಂತ್ರಿ ಅಲ್ವಾ, ಹೀಗಾಗಿ ಕನಸುಗಳನ್ನ ಕಾಣ್ತಿರ್ತಾರೆ. ಆದ್ರೆ ನಿಜ ಸ್ಥಿತಿ ಎಚ್ಚರವಾದಾಗ ಗೊತ್ತಾಗ್ಲಿದೆ ಅಂತ ಕಾಲೆಳೆದಿದ್ದಾರೆ. ಇಂದು
ಭಾರತೀಯ ರಾಜಕೀಯದಲ್ಲಿ ಐತಿಹಾಸಿಕ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರು ದಶಕಗಳಿಂದ ಮುಂದುವರೆದುಕೊಂಡು ಬಂದಿದ್ದಂತಹ ದಾಖಲೆಯೊಂದನ್ನು ಈಗ ಬ್ರೇಕ್ ಮಾಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದಂತಹ ಹಿರಿಮೆಗೆ ಪ್ರಧಾನಿ ಮೋದಿ ಪಾತ್ರರಾಗಿದ್ದಾರೆ. ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಸತತ 8,930 ದಿನಗಳ ಕಾಲ ಸರ್ಕಾರವನ್ನ ಮುನ್ನಡೆಸಿದ್ರು. ಇದು ಭಾರತದಲ್ಲಿ ಸರ್ಕಾರದ ಮುಖ್ಯಸ್ಥರೊಬ್ಬರ ನಡೆಸಿದಂತಹ ಅತಿ ದೀರ್ಘಾವಧಿ ಅಧಿಕಾರದ ಅವಧಿಯಾಗಿತ್ತು. ಹಾಗೂ 1994ರಿಂದ 2019ರವರೆಗೆ 25 ವರ್ಷಗಳ ಕಾಲ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಆದ್ರೀಗ ಮಾರ್ಚ್ 22ರ ಭಾನುವಾರಕ್ಕೆ ಸರಿಯಾಗಿ ಮೋದಿ ಅಧಿಕಾರಕ್ಕೆ ಬಂದು 8,931ನೇ ದಿನವನ್ನ ಪೂರ್ಣಗೊಳಿಸುವ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಗುಜರಾತ್ ಸಿಎಂ ಆಗಿ 2001ರಿಂದ 2014ರವರೆಗೆ ಸುಮಾರು 13 ವರ್ಷಗಳ ಕಾಲ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಆ ಮೂಲಕ ಗುಜರಾತ್ನ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಮುಖ್ಯಮಂತ್ರಿ ಎಂಬ ಗೌರವಕ್ಕೂ ಕೂಡ ಮೋದಿ ಭಾಜನರಾಗಿದ್ದಾರೆ. ಬಳಿಕ 2014ರಲ್ಲಿ ಮೊದಲ ಬಾರಿಗೆ ದೇಶದ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದ್ರು. ಈ ಎರಡು ಅವಧಿಗಳನ್ನ ಸೇರಿಸಿದ್ರೆ ಈಗ 8,931 ದಿನಗಳ ಪೂರ್ಣಗೊಳ್ಳುತ್ತೆ. ಹೀಗಾಗಿ ದೇಶದಲ್ಲಿ ಅತಿ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಪ್ರಧಾನಿ ಮೋದಿ ಅವರಿಗೆ ಸಲ್ತದೆ. ಸೌದಿ ಅರೇಬಿಯಾ ಮತ್ತು ಇತರೆಯ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸಿದಂತಹ ದಾಳಿಗೆ ಕೆರಳಿ ಕೆಂಡುವಾಗಿರುವಂತಹ ಸೌದಿ ಅರೇಬಿಯಾ 5 ಇರಾನ್ನ ರಾಜತಾಂತ್ರಿಕರನ್ನ ಫರ್ಸೋನಾ ನಾನ್ ಗ್ರಾಟಾ ಅಂತ ಘೋಷಿಸಿದ್ದು ಈಗ 24 ಗಂಟೆಯ ಒಳಗೆ ದೇಶ ತೊರೆಯುವಂತೆ ಆದೇಶವನ್ನ ನೀಡಿದೆ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಇರಾನ್ನ ನಿರಂತರ ದಾಳಿಗಳನ್ನ ಖಂಡಿಸಿದ್ದು ಈಗ ಅವುಗಳನ್ನ ಅಂತಾರಾಷ್ಟ್ರೀಯ ಕಾನೂನು, ಉತ್ತಮ ನೆರೆಹೊರೆಯ ತತ್ವಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ 2817 ಅದರ ಸ್ಪಷ್ಟ ಉಲ್ಲಂಘನೆ ಅಂತ ಕರೆದಿದೆ. ಇನ್ನು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಈ ದಾಳಿಗಳು ಇಸ್ಲಾಮಿಕ್ ಸಹೋದರತ್ವದ ಮೌಲ್ಯಗಳು ಮತ್ತು ಇಸ್ಲಾಮಿಕ್ ನಂಬಿಕೆಯ ಮೂಲ ತತ್ವಗಳಿಗೆ ವಿರುದ್ಧವಾಗಿವೆ. ದಾಳಿಗಳು ಇದೇ ರೀತಿ ಮುಂದುವರೆದ್ರೆ ಈಗ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಸೌದಿ ಅರೇಬಿಯಾ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ನ ಕ್ರಮಗಳು ಸಂಘರ್ಷವನ್ನ ಮತ್ತಷ್ಟು ಹೆಚ್ಚಿಸಬಹುದು ಮತ್ತು ಪ್ರಸ್ತುತ ಭವಿಷ್ಯದಲ್ಲಿ ರಾಜತಾಂತ್ರಿಕ ಸಂಬಂಧಗಳನ್ನ ಹಾನಿಗೊಳಿಸಬಹುದು ಅಂತ ತನ್ನ ನಿಲುವನ್ನ ಪುನರುಚ್ಚರಿಸಿದೆ. ಹಾಗೂ ತನ್ನ ವಾಯು ಪ್ರದೇಶ ನಿವಾಸಿಗಳು ಮತ್ತು ಸಂಪನ್ಮೂಲಗಳ ರಕ್ಷಣೆಗಳನ್ನ ಖಚಿತಪಡಿಸಿಕೊಳ್ಳೋಕೆ ಈಗ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಹಿಂಜರಿಯುವುದಿಲ್ಲ ಅಂತ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಜಿದ್ದಾಜಿದ್ದಿ ಈಗ ಸ್ಫೋಟಕ ಹಂತಕ್ಕೆ ತಲುಪಿದೆ. ಇರಾನ್ನ ಪವರ್ ಪ್ಲಾಂಟ್ ಗಳನ್ನ ಈಗ ಕ್ಷಣಾರ್ಧದಲ್ಲಿ ಉಡಾಯಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಗುಡುಗಿದ್ರೆ ಅತ್ತ ಇರಾನ್ ಅಮೆರಿಕದ ನಿದ್ದೆಗೆಡಿಸುವಂತಹ ಡೆತ್ ವಾರೆಂಟ್ ಅನ್ನ ಸಿದ್ಧಪಡಿಸಿದೆ. ಟ್ರಂಪ್ ಅವರ ಪ್ರತಿಯೊಂದು ನಡೆಗೂ ಪ್ರತಿರೋಧ ಒಡ್ಡೋಕೆ ಇರಾನ್ ರೂಪಿಸಿರುವಂತಹ ಆ ಒಂದು ಮಾಸ್ಟರ್ ಪ್ಲಾನ್ ಇಡೀ ವೈಟ್ ಹೌಸ್ ಅನ್ನೇ ನಡಗಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ 48 ಗಂಟೆಗಳ ಎಚ್ಚರಿಕೆಯ ನಂತರ ಈಗ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಹಾರ್ಮುಜ್ ತೊರೆಯದಿದ್ದರೆ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿಸ್ತೇವೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ನೀಡಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಇನ್ನೂ ಕಠಿಣ ನಿಲುವನ್ನ ತಾಳಿದೆ. ಇರಾನ್ ಸೇನೆ ಸ್ಪಷ್ಟವಾಗಿ ಹೇಳಿದ್ದು ತನ್ನ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸಿದ್ರೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಇಂಧನ, ಐಟಿ ಮತ್ತು ಮುಖ್ಯವಾಗಿ ಉಪ್ಪು ನೀರು ಶುದ್ಧೀಕರಣ ಘಟಕಗಳನ್ನ ಗುರಿಯಾಗಿಸಲಾಗುತ್ತೆ ಅಂತ ಗಂಭೀರ ಎಚ್ಚರಿಕೆಯನ್ನ ನೀಡಿದೆ. ಗಲ್ಫ್ ಪ್ರದೇಶದ ದೇಶಗಳಿಗೆ ಈ ಉಪ್ಪು ನೀರು ಶುದ್ಧೀಕರಣ ಘಟಕಗಳು ಜೀವನಾಡಿಯಾಗಿವೆ. ಸೌದಿ ಅರೇಬಿಯಾ ತನ್ನ ಕುಡಿಯುವ ನೀರಿನ ಸುಮಾರು 70% ಅನ್ನ ಇವುಗಳಿಂದಾನೇ ಪಡೆಯುತ್ತೆ. ಕುವೈತ್, ಓಮನ್ ಮತ್ತು ಯುಎಇ ಕೂಡ ಇದೇ ರೀತಿಯ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಈ ಘಟಕಗಳ ಮೇಲೆ ಈಗ ದಾಳಿ ನಡೆದ್ರೆ ಕೆಲವೇ ದಿನಗಳಲ್ಲಿ ದೊಡ್ಡ ನಗರಗಳಲ್ಲಿ ನೀರಿನ ಬಿಕ್ಕಟ್ಟು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗೂ ಸಮುದ್ರಕ್ಕೆ ಬಿಡುಗಡೆಯಾಗುವಂತಹ ರಾಸಾಯನಿಕಗಳು ಜೀವ ಜಗತ್ತಿಗೆ ಹಾನಿ ಮಾಡಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್. ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ ನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.